ನಮಸ್ಕಾರ ಸ್ನೇಹಿತರೆ. ಭಾರತದ ಪರವಾಗಿ ಪುಟಿನ್ ಫೈನಲ್ ವಾರ್ನಿಂಗ್ ಮಾಡಿದ್ದಾರೆ. ಭಾರತಕ್ಕೆ ತೊಂದರೆ ಕೊಟ್ರೆ, ಭಾರತವನ್ನ ಎದುರಿಸೋದಿಕ್ಕೆ ಬೆದರಿಸೋದಿಕ್ಕೆ ಟ್ರೈ ಮಾಡಿದ್ರೆ, ಭಾರತದ ಮೇಲೆ ಯುದ್ಧ ಮಾಡ್ತೀನಿ ಅನ್ನೋ ಧಮಕಿ ಹಾಕಿದ್ರೆ ಆಗ ಅದು ಕೇವಲ ಭಾರತದ ಮೇಲಿನ ಯುದ್ಧ ಆಗಲ್ಲ, ರಷ್ಯಾದ ಮೇಲಿನ ಯುದ್ಧ ಆಗತ್ತೆ. ರಷ್ಯಾವನ್ನು ಎದುರಿಸಬೇಕಾಗತ್ತೆ ಅಂತ ಹೇಳಿರೋದು ಪುಟಿನ್. ಪುಟಿನ್ ಕೊಟ್ಟಿರೋ ವಾರ್ನಿಂಗ್ ಏನು? ನೀವೇನೀಗ ಭಾರತ ಮತ್ತು ಚೈನಾಕ್ಕೆ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಬೇಡಿ, ರಷ್ಯನ್ ಗ್ಯಾಸ್ ಪರ್ಚೇಸ್ ಮಾಡಬೇಡಿ, ರಷ್ಯಾದ ಮಿಲಿಟರಿ ಎಕ್ವಿಪ್ಮೆಂಟ್ಸ್ ನ ಪರ್ಚೇಸ್ ಮಾಡಬೇಡಿ ಅಂತ ಧಮಕಿ ಆಗ್ತಾ ಇದ್ದೀರಾ. ಈಗಲೇ ಬಂದ್ ಮಾಡಿ. ಭಾರತ ಮತ್ತು ಚೈನಾ ನಿಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯುವ ನಿಮ್ಮ ಚೇಲಾ ಚಪೇಟ ಯುರೋಪಿಯನ್ ರಾಷ್ಟ್ರಗಳಲ್ಲ. ನೀವು ಎಷ್ಟೇ ಪ್ರೆಷರ್ ನ ಭಾರತದ ಮೇಲೆ ಹಾಕೋದಿಕ್ಕೆ ಪ್ರಯತ್ನ ಮಾಡಿದ್ರು ಅಷ್ಟೇ ದೂರ ನಿಮ್ಮಿಂದ ಭಾರತ ಹೋಗುತ್ತೆ. ನಮ್ಮ ಮತ್ತು ಭಾರತದ ಸಂಬಂಧ ಅಷ್ಟೇ ಗಾಢವಾಗಿದೆ ಅಂತ ಇದೆ ರಷ್ಯಾ. ಸ್ನೇಹಿತರೆ, ಹೊಟ್ಟೆ ಉರಿ ನೋಡಿ. ಕೆಲವೊಂದು ರಾಷ್ಟ್ರಗಳಿಗೆ ನಂಬೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇದನ್ನ ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಅದೆಂಗೆ ಭಾರತ ರಷ್ಯಾದಿಂದ ಚೀಪ್ ಆಯಿಲ್ ಪಡಿತಾ ಇದೆ, ಮೇಲಾಗಿ 5% ಡಿಸ್ಕೌಂಟ್ ಬೇರೆ ಕೊಡ್ತಾ ಇದಾರಲ್ಲ. ಸರಿ, ಅಮೆರಿಕದವರು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡಬೇಡಿ ಅಂತಾರೆ, ಓಕೆ. ಇರಾನ್ ನಿಂದಲಾದ್ರೂ ಆಯಿಲ್ ಪರ್ಚೇಸ್ ಮಾಡೋದಕ್ಕೆ ಅವಕಾಶ ಕೊಡ್ತಾರ? ಅದೂ ಬೇಡ ಅನ್ನುತ್ತೆ ಅಮೆರಿಕ. ಹೆಂಗಿದೆ ನೋಡಿ ಇದು ದೌರ್ಜನ್ಯ. ಅಮೆರಿಕದವರು ಯಾರ ಜೊತೆಗೆ ದುಶ್ಮನಿ ಕಟ್ಕೊಂಡಿರ್ತಾರೋ ಅವರ ಯಾರ ಜೊತೆಗೂ ನಾವು ವ್ಯಾಪಾರ ಮಾಡುವಂತಿಲ್ಲ. ಇವ್ರಿಗೆ ಯಾರ ಹತ್ರ ಪರ್ಚೇಸ್ ಮಾಡ್ಬೇಕು ಗೊತ್ತಾ? ಮಿಡ್ಲ್ ಈಸ್ಟ್ ಇಂದ. ಅಲ್ಲೂ ಬೇಡ ಅಂದ್ರೆ ನಮ್ಮಿಂದ ಪರ್ಚೇಸ್ ಮಾಡಿ ಅನ್ನುತ್ತೆ ಅಮೆರಿಕ. ಎಷ್ಟ್ ಕೊಡ್ತೀರಾ ಡಿಸ್ಕೌಂಟ್, ಎಷ್ಟ್ ರೇಟ್ ಕಡಿಮೆ ಮಾಡ್ತೀರಾ ಅಂದ್ರೆ ನಾನಾ ಅದಕ್ಕೆಲ್ಲ ಇಲ್ಲ, 1 to double ಆಗುತ್ತೆ ರೇಟ್ ಅವ್ರದ್ದು. ರಷ್ಯಾಕ್ಕಂತೂ ಅಮೆರಿಕ ಎದುರೋದು ನಿಮ್ಗೆ ಗೊತ್ತೇ ಇದೆ. ಇರಾನು ಸಹ ನ್ಯೂಕ್ಲಿಯರ್ ಕಂಟ್ರಿ ಆಗುವತ್ತ ದಾಪುಗಾಲಿಡ್ತಾ ಇದೆ. ಹಾಗಾಗಿ ಅಮೆರಿಕ ಇರಾನ್ ಮತ್ತು ರಷ್ಯಾಕ್ಕೆ ಎದುರುತ್ತೆ. ಪುಟಿನ್ ಎಚ್ಚರಿಕೆ ಇಲ್ಲಿಗೆ ನಿಂತಿಲ್ಲ. ಇನ್ನು ಮುಂದೇನಾದ್ರೂ ಅಮೆರಿಕ ಭಾರತ ಮತ್ತು ಚೀನಾಕ್ಕೆ ಧಮಕಿ ಹಾಕಿ ನಮ್ಮ ಜೊತೆಗೆ ವ್ಯಾಪಾರ ಮಾಡಬೇಡಿ ಅಂತ ಒತ್ತಡ ಹಾಕೋದಕ್ಕೆ ಪ್ರಯತ್ನ ಮಾಡ್ತು ಅಂದ್ರೆ, ಈಗೇನು ನಾವು ಬರೀ ಮಾತುಕತೆ ಆಡ್ತಾ ಇದೀವಿ RIC, ರಷ್ಯಾ, ಇಂಡಿಯಾ ಮತ್ತು ಚೈನಾ ಕೋಆಪರೇಷನ್ ಬಗ್ಗೆ, ಆ ಕಾಂಬಿನೇಷನ್ ನ ಇಂಪ್ಲಿಮೆಂಟ್ ಸಹ ಮಾಡಲಾಗುತ್ತೆ. ಸ್ನೇಹಿತರೆ, ಇದು ಎಷ್ಟು ಡೆಡ್ಲಿ ಕಾಂಬಿನೇಷನ್ ಅಪ್ಪ ಅಂದ್ರೆ, ಅಮೆರಿಕ ಈ RIC ಹೆಸರು ಕೇಳಿದ್ರೆ ಕನಸಿನಲ್ಲೂ ದಿಢೀರಂತ ಎದ್ದು ಕೂತು ಬಿಡುತ್ತೆ. ರಷ್ಯಾ, ಇಂಡಿಯಾ, ಚೈನಾ 3 ದೇಶಗಳು ಒಂದಾಯ್ತು ಅಂದ್ರೆ ಅಮೆರಿಕದ ಕೇಲ್ ಖತಮ್ ದುಕಾನ್ ಬಂದ್. ಲೆಕ್ಕಾಚಾರ ಮೇಲ್ಗಡೆನೆ ಇದೆ. ಪ್ರಪಂಚದ ಅತಿ ದೊಡ್ಡ ತೈಲ ರಿಸರ್ವ್ ದೇಶ ರಷ್ಯಾ. ಭಾರತ ಪ್ರಪಂಚದ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರುವ ದೇಶ, ಅತಿ ದೊಡ್ಡ ಮಾರ್ಕೆಟ್ ಹೊಂದಿರುವ ದೇಶ. ಈ ಕಡೆ ಚೈನಾ ಸಹ ಪ್ರಪಂಚದ 2ನೇ ಆರ್ಥಿಕ ದೈತ್ಯ. 3 ಒಂದಾಯ್ತು ಅಂದ್ರೆ ಅದರಿಂದ ಬರೋ ಫಲಿತಾಂಶ ಹೆಂಗಿರ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದನ್ನ ಕಂಡು ಸಹಿಸೋದಕ್ಕೆ ಹೇಗೆ ಸಾಧ್ಯ ಅಮೆರಿಕಕ್ಕೆ? ಇದನ್ನೇ ಈಗ ಪುಟಿನ್ ಹೇಳ್ತಾ ಇರೋದು. ನಾವು 3 ಜನ ಸೇರಿ RIC ನ ಬಲಪಡಿಸಿದ್ವಿ ಅಂದ್ರೆ ನಿಮ್ಮ ಸೂಪರ್ ಪವರ್ ಸ್ಟೇಟಸ್, ಹೈಯೆಸ್ಟ್ ಎಕಾನಮಿ, ಜಾಸ್ತಿ GDP ಹೊಂದಿರತಕ್ಕಂತ ಎಕಾನಮಿ ಅನ್ನುವ ಪಟ್ಟನ ಕಿತ್ತುಕೊಳ್ಳುವ ದಿನಗಳು ದೂರ ಇರೋದಿಲ್ಲ ಅಂತ ಟ್ರಂಪ್ಗೆ ಧಮಕಿ ಆಗ್ತಾ ಇದ್ದಾರೆ ಪುಟಿನ್. ಅಷ್ಟೆಲ್ಲಾ ಸಪೋರ್ಟ್ ಇದ್ದಂತಹ ಉಕ್ರೇನ್ ನ ಹಲ್ಲು ಕಿತ್ತು ಬಾಲ ಕಟ್ ಮಾಡಿ ಮೂಲೆಯಲ್ಲಿ ಕೂರಿಸಿದೆ ರಷ್ಯಾ. ಪೂರ್ತಿ ನ್ಯಾಟೋ ಕಂಟ್ರೀಸು ಉಕ್ರೇನ್ ಬೆಂಬಲಕ್ಕಿತ್ತು. ಪೂರ್ತಿ ಯುರೋಪಿಯನ್ ಯೂನಿಯನ್ ಅಷ್ಟೇ ಯಾಕೆ, ಅಮೆರಿಕಾನೇ ಉಕ್ರೇನ್ ಬೆನ್ನಿಗೆ ಬಂದು ನಿಲ್ತು. ರಷ್ಯಾದ ಒಂದು ಕೂದಲನ್ನಾದ್ರೂ ಕೊಂಕಿಸೋದಿಕ್ಕೆ ಸಾಧ್ಯ ಆಯ್ತಾ? UNSC ನಲ್ಲಂತೂ 5 ದೇಶಗಳು ಸೇರಿ 193 ದೇಶಗಳನ್ನ ಅಡ ಇಟ್ಕೊಂಡಿದ್ದಾವೆ. ಫ್ರಾನ್ಸು, ಬ್ರಿಟನ್ ಅಂತಹ ಸಣ್ಣ ಪುಟ್ಟ ದೇಶಗಳಿಗೂ ವೀಟೋ ಪವರ್ ಇದೆ. UNSC ನಲ್ಲಿ ಪರ್ಮನೆಂಟ್ ಸ್ಥಾನ ಇದೆ. ಆದ್ರೆ ವರ್ಲ್ಡ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ, ಜನಸಂಖ್ಯೆನಲ್ಲಿ ಅತಿ ದೊಡ್ಡ ದೇಶ ಭಾರತಕ್ಕೆ UNSC ನಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ ವೀಟೋ ಇಲ್ಲ. ಇದಕ್ಕೂ ಪುಟಿನ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ UNSC ನಲ್ಲಿ ಭಾರತಕ್ಕೆ ಪರ್ಮನೆಂಟ್ ಮೆಂಬರ್ಶಿಪ್ ಸ್ಥಾನ ಬೇಕು, ಅದಕ್ಕೆ ಬೇಕಾದ ಎಲ್ಲ ಅರ್ಹತೆಗಳನ್ನು ಭಾರತ ಹೊಂದಿದೆ ಅಂತ ಇದ್ದಾರೆ ಪುಟಿನ್. RIC ಗೆ ಬಂದ್ರೆ ಟ್ರಂಪ್ ಯಾವ ರೀತಿ ಸ್ಯಾಂಕ್ಷನ್, ಟ್ಯಾರಿಫ್ ನ ಬ್ರಹ್ಮಾಸ್ತ್ರವಾಗಿ ಬಳಸ್ತಾರೋ, ಪುಟಿನ್ RIC ಯನ್ನ ಶಸ್ತ್ರಾಸ್ತ್ರವಾಗಿ ಬಳಸ್ತಾ ಇದ್ದಾರೆ. ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಬೇಡಿ ಅಂತ ಒತ್ತಡ ಹಾಕೋದಕ್ಕೆ ಮುಂದಾದ್ರೆ ನಿಮ್ಮ ಡಾಲರ್ಗೆ ಪರ್ಮನೆಂಟ್ ಆಗಿ ಗುಂಡಿ ತೊಡಿ ಮುಚ್ಚಲಾಗುವುದು. ಡೈರೆಕ್ಟ್ ವಾರ್ನಿಂಗ್ ಕೊಟ್ಟಿರೋದು ಪುಟಿನ್ ಟ್ರಂಪ್ಗೆ. ನೀವು ಕೇಳ್ಬೋದು, ಅದೆಂಗಾಗುತ್ತೆ, ಸಾಧ್ಯನಾ ಇದು? ಬ್ರಿಕ್ಸ್ ಡಾಲರ್ ಇನ್ನು ಬರ್ತಾನೆ ಇಲ್ವಲ್ಲ, ಇವ್ರ ಹೆಂಗೆ ಡಾಲರ್ಗೆ ಟಕ್ಕರ್ ಕೊಡ್ತಾರೆ ಅನ್ನೋ ಪ್ರಶ್ನೆಗಳು ನಿಮ್ಮಲ್ಲೂ ಮೂಡುತ್ತೆ. ಇದನ್ನೇ ಪುಟಿನ್ ನಮಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇರೋದು. ಬ್ರಿಕ್ಸ್ ಕರೆನ್ಸಿ ಬಂದ್ರೆ ಮಾತ್ರ ಡಾಲರ್ಗೆ ಟಕ್ಕರ್ ಕೊಡೋದಕ್ಕೆ ಸಾಧ್ಯ ಅನ್ನೋದು ತಪ್ಪು ಕಲ್ಪನೆ. ಪುಟಿನ್ ಸೊಲ್ಯೂಷನ್ ಏನಪ್ಪಾ ಇದಕ್ಕೆ ಅಂದ್ರೆ ಬಾರ್ಡರ್ ಸಿಸ್ಟಮ್. ರಷ್ಯಾ, ಇಂಡಿಯಾ ಮತ್ತು ಚೈನಾದ ನಡುವೆ ಕೊಡುಕೊಳ್ಳುವಿಕೆ, ಇದರ ಜೊತೆಗೆ ಬ್ರಿಕ್ಸ್ ಕಂಟ್ರಿಗಳು ತಮ್ಮ ನಡುವಿನ ವ್ಯಾಪಾರ ವಹಿವಾಟನ್ನ ಲೋಕಲ್ ಕರೆನ್ಸಿನಲ್ಲಿ ಮಾಡಿದ್ರೆ ಮುಗೀತು. ಈಗ ಬಾರ್ಡರ್ ಸಿಸ್ಟಮ್ ತರೋದ್ರಿಂದ ನಮ್ಮ ಮತ್ತು ರಷ್ಯಾದ ನಡುವೆ ವ್ಯಾಪಾರ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ನಾವು ಅವರಿಂದೇನು
ವಸ್ತುಗಳನ್ನ ಪರ್ಚೇಸ್ ಮಾಡ್ತೇವೆ ಅಷ್ಟೇ ಪ್ರಮಾಣದ ವಸ್ತುಗಳನ್ನ ರಷ್ಯಾದವರು ಸಹ ನಮ್ಮಿಂದ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಈ ರೀತಿಯ ವ್ಯವಹಾರ ಲೋಕಲ್ ಕರೆನ್ಸಿನಲ್ಲಿ ನಡೆಯುತ್ತೆ. ಇಲ್ಲಿ ಡಾಲರ್ ನ ಅತಾಪತನೇ ಇರೋದಿಲ್ಲ. ಬ್ರಿಕ್ಸ್ ಕರೆನ್ಸಿ ಬರ್ದೇ ಇರ್ಲಿ, ವ್ಯಾಪಾರಕ್ಕೆ ಏನು ತೊಂದರೆ ಆಗೋದಿಲ್ಲ. ಇಲ್ಲಿ ಇಷ್ಟು ದಿವಸ ಇಬ್ಬರ ನಡುವಿನ ವ್ಯಾಪಾರದಲ್ಲಿ ಡಾಲರ್ ಮೀಡಿಯೇಟರ್ ಆಗಿ ವರ್ತಿಸಿ ಕಮಿಷನ್ ಪಡೆದು ಏನು ನಮ್ದು 25-30 ಟ್ರಿಲಿಯನ್ ಡಾಲರ್ ಎಕಾನಮಿ ಅಂತ ಇಲ್ಲದ ಭೂತನ ತೋರಿಸ್ತಾ ಇದೆ ಅಮೆರಿಕ. ಅದು ಈಗ ಖತಮ್ ಆಗುತ್ತೆ. ನಾವು ಡಾಲರ್ನೇ ಬಳಸೋದಿಲ್ಲ. ಡಾಲರ್ ನ ದಾದಾಗಿರಿಯಿಂದ ಹಾರಾಡ್ತಾ ಇತ್ತಲ್ಲ ಅಮೆರಿಕ, ಬುಡಕ್ಕೆ ಬೆಂಕಿ ಬಿದ್ದಂತೆ ಇದು. ಇದನ್ನೇ ಪುಟಿನ್ ಹೇಳ್ತಾ ಇರೋದು, ಅಮೆರಿಕಕ್ಕೆ ವಾರ್ನಿಂಗ್ ಕೊಡ್ತಾ ಇರೋದು. ನಮ್ಮ ತಂಟೆಗೆ ಬಂದ್ರೆ ನಿಮ್ಮನ್ನು ಎದುರಿಸೋದಕ್ಕೆ ಮದ್ದು ಗುಂಡುಗಳು ಬೇಕಿಲ್ಲ. ನಾವು ನಿಮ್ಮ ಡಾಲರ್ ನ ಬಳಸೋದು ನಿಲ್ಸಿದ್ರೆ ಸಾಕು, ಅಮೆರಿಕದ ಉಸಿರು ನಿಂತೋಗುತ್ತೆ. ಇಷ್ಟು ದಿವಸ ಡಿ-ಡಾಲರೈಸೇಷನ್, ಬ್ರಿಕ್ಸ್ ಕರೆನ್ಸಿ ಇದೆಲ್ಲ ಆಗಿ ಹೋಗೋ ಮಾತಲ್ಲ ಅಂತ ಕೇಳಿ ಬರ್ತಾ ಇದ್ವು. ಈಗ ಬಾರ್ಟರ್ ಸಿಸ್ಟಮ್ಗೆ RIC ಮುಂದಾಗಿರೋದ್ರಿಂದ ಡಾಲರ್ ತನಗೆ ತಾನೇ ಸೈಡ್ ಲೈನ್ ಆಗೋಗುತ್ತೆ. ಡಿ-ಡಾಲರೈಸೇಷನ್ ತನ್ನಿಂದ ತಾನೇ ಆಗೋಗುತ್ತೆ. ಡಾಲರ್ಗೆ ಬೇಡಿಕೆ ತನ್ನಿಂದ ತಾನೇ ಕುಸಿಯುತ್ತೆ. ನಿಮ್ಗೆ ಗೊತ್ತಿರಲಿ, ಅಮೆರಿಕದಲ್ಲಿ ಟ್ಯಾರಿಫ್ ನಿಂದಾಗಿ ಆಲ್ರೆಡಿ ರೆಸಿಷನ್ ಶುರುವಾಗಿದೆ. ಆಫೀಸ್ಗಳಲ್ಲಿ ಸ್ಯಾಲರಿ ಕೊಡೋದಕ್ಕೆ ಟ್ರಂಪ್ ಸರ್ಕಾರದ ಬಳಿ ದುಡ್ಡೇ ಇಲ್ಲ. ಶಟ್ ಡೌನ್ ಮಾಡಲಾಗ್ತಾ ಇದೆ. ರಜೆಯ ಮೇಲೆ ಟ್ರಂಪ್ ಎಂಪ್ಲಾಯಿಗಳನ್ನ ಮನೆಗೆ ಕಳಿಸ್ತಾ ಇದ್ದಾರೆ. ಈ ಬಾಯ್ ಬುಡಕ ಟ್ರಂಪ್ 10 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಇಲ್ಲ ಸಲ್ಲದ ಭಾಷಣ ಮಾಡಿ ಅಧಿಕಾರಕ್ಕೆ ಬಂದ್ರು. ಇವರು ಅಧಿಕಾರಕ್ಕೆ ಬಂದ 6 ತಿಂಗಳಿಗೆ 70,000 ಉದ್ಯೋಗಿಗಳು ಇದ್ದ ಉದ್ಯೋಗನು ಕಳ್ಕೊಂಡಿದ್ದಾರೆ. ಇವರ ಹಣೆಬರಕ್ಕೆ ಆಫೀಸ್ ನಲ್ಲಿ ಕೆಲಸ ಮಾಡೋರಿಗೆ ಸ್ಯಾಲರಿನೇ ಕೊಡೋಕಾಗ್ತಾ ಇಲ್ಲ. ಇಂತಹ ಬಡಪೋಲೆ ಟ್ರಂಪ್ ಭಾರತದ ಎಕಾನಮಿನ ಡೆಡ್ ಅಂತಾರೆ. ಇದನ್ನೇ ಪುಟಿನ್ ಹೇಳ್ತಾ ಇರೋದು. ನೀನು ನಿಂತಿರೋ ನೆಲನೇ ಕುಸಿತಾ ಇದೆ, ನೀನು ಯಾವಾಗ ಬೇಕಾದ್ರೂ ಪಾತಾಳ ಸೇರಬಹುದು. ಹಿಂಗಿದ್ಮೇಲೂ ನೀನು ಭಾರತದ ಜೊತೆಗೆ ಕುಸ್ತಿ ಆಡೋದಕ್ಕೆ ಬರ್ತಾ ಇದೆಯಲ್ಲ, ಏನ್ ಹೇಳ್ಬೇಕು. ಸ್ನೇಹಿತರೆ, ಅಮೆರಿಕ ಚೈನಾಕ್ಕೆ ಎಷ್ಟೇ ತೊಂದರೆ ಕೊಟ್ರು ಪುಟಿನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಆದ್ರೆ ಭಾರತದ ವಿಚಾರದಲ್ಲಿ ಬಂದ್ರೆ ರಷ್ಯಾ ಸೆನ್ಸಿಟಿವ್ ಆಗುತ್ತೆ. ಯಾಕಂದ್ರೆ ಭಾರತದ ವ್ಯಾಪಾರ ಸಂಬಂಧ ಕಳ್ಕೊಳ್ಳೋದಕ್ಕೆ ರಷ್ಯಾ ಇಷ್ಟಪಡಲ್ಲ. ತನ್ನ ಬಳಕೆಯ 40% ತೈಲವನ್ನ ರಷ್ಯಾದಿಂದ ಪರ್ಚೇಸ್ ಮಾಡ್ತಾ ಇರೋದು ನಾವು ಕೊಡ್ತಕ್ಕಂತ ಈ ಆಯಿಲ್ ಮನಿಯಿಂದನೇ ಪುಟಿನ್ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಉಕ್ರೇನ್ ಎದುರಿಸಿ ಸರ್ವೈವ್ ಆಗಿರೋದು. ಭಾರತದ ಈ ಆರ್ಥಿಕ ಸಹಕಾರ ಇಲ್ಲದೆ ಇದ್ದಿದ್ರೆ ಯಾವತ್ತೋ ರಷ್ಯಾವನ್ನ ಅಮೆರಿಕ, ಯುರೋಪಿಯನ್ ದೇಶ, ನ್ಯಾಟೋಗಳು ಸೇರಿ ಮೂಲೆ ಗುಂಪು ಮಾಡಿಬಿಡ್ತಾ ಇದ್ರು. ಭಾರತದ ಸಹಾಯನ ರಷ್ಯಾ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಅದರ ಋಣನ ಈಗ ತೀರಿಸ್ತಾ ಇರೋದು ಅಷ್ಟೇ. ಪುಟಿನ್ ಹೇಳೋದ್ರಲ್ಲೂ ಲಾಜಿಕ್ ಇದೆ. ಅಲ್ಲ, ಫಸ್ಟ್ ಆಫ್ ಆಲ್ ನೀವೇ ನಮ್ಮಿಂದ ಯುರೇನಿಯಂ ಪರ್ಚೇಸ್ ಮಾಡ್ತಾ ಇದ್ದೀರಾ, ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋ ಭಾರತಕ್ಕೆ ಹೆಂಗ್ ಕೇಳ್ತೀರಾ ನೀವು ನಮ್ಮ ತೈಲ ಖರೀದಿ ಮಾಡಬೇಡಿ ಅಂತ? ನೀನು ಬೆಲ್ಲ ತಿನ್ನೋದನ್ನ ಮೊದಲು ಬಿಟ್ಟು ಇನ್ನೊಬ್ಬರಿಗೆ ಬೆಲ್ಲ ತಿನ್ನೋದು ಒಳ್ಳೇದಲ್ಲ ಅಂತ ಬಿಟ್ಟಿ ಉಪದೇಶ ಮಾಡು. ಈ ಟ್ರಂಪ್ಗೆ ಅದೇ ಭಾರತದ ಮೂಲಕ ಯುರೋಪ್ಗೆ ಹೋಗ್ತಾ ಇರ್ತಕ್ಕಂತಹ ರಷ್ಯನ್ ಆಯಿಲ್, ಗ್ಯಾಸ್ ಕಣ್ಣಿಗೆ ಕಾಣೋದಿಲ್ಲ. ತಾನೇ ರಷ್ಯಾದಿಂದ ಪರ್ಚೇಸ್ ಮಾಡ್ತಕ್ಕಂತಹ ರಷ್ಯನ್ ಯುರೇನಿಯಂ ಕಣ್ಣಿಗೆ ಕಾಣೋದಿಲ್ಲ. ಆದ್ರೆ ರಷ್ಯಾದಿಂದ ಭಾರತಕ್ಕೆ ಬರ್ತಕ್ಕಂತಹ ಪೆಟ್ರೋಲ್, ಡೀಸೆಲ್ ಕಣ್ಣಿಗೆ ಕಾಣುತ್ತೆ. ಹೆಂಗಿದೆ ನೋಡಿ ಜಾಣ ಕುರುಡುತನ. ಇವರ ದುಃಖಕ್ಕೆ ಕಾರಣ ರಷ್ಯಾದಿಂದ ನಾವು 65-70 ಬಿಲಿಯನ್ ಡಾಲರ್ ತೈಲ ಪರ್ಚೇಸ್ ಮಾಡ್ತಾ ಇದೀವಲ್ಲ, ಅದೇ ನೋಡಿ. ಈ ಎಲ್ಲ ವ್ಯಾಪಾರ ಡಾಲರ್ ಹೊರತುಪಡಿಸಿ ಆಗ್ತಾ ಇರೋದು, ಲೋಕಲ್ ಕರೆನ್ಸಿನಲ್ಲಿ ಆಗ್ತಾ ಇರೋದು. ಇದರಿಂದ ಕಮಾಯಿ ಆಗ್ತಾ ಇಲ್ಲ ಅಮೆರಿಕಕ್ಕೆ. ಹಾಗಾಗಿ ಎದುರಿಸೋದಿಕ್ಕೆ, ಭಾರತವನ್ನ ಬ್ಯಾಕ್ ಫುಟ್ ಗೆ ತರೋದಿಕ್ಕೆ ಟ್ಯಾರಿಫ್, ಸ್ಯಾಂಕ್ಷನ್ ಅಂತ ನಾಟಕ ಆಡೋದು. ಇಂಡಿಯಾ ಮತ್ತು ಚೀನಾದ ಟ್ರೇಡ್ ವ್ಯಾಲ್ಯೂಮ್ ಇರೋದು $300 ಬಿಲಿಯನ್. RIC 3 ಸೇರಿದ್ರೆ $500 ಬಿಲಿಯನ್ ಅಷ್ಟಾಗುತ್ತೆ ಒಟ್ಟು ಟ್ರೇಡ್ ನ ಮೊತ್ತ. ಇದನ್ನ ಮುಂದಿನ ದಿನಗಳಲ್ಲಿ $1 ಟ್ರಿಲಿಯನ್ ಏರಿಸುವ ಪ್ಲಾನ್ ಗಳನ್ನ ಮಾಡ್ಕೊಂಡಿದಾವೆ ರಷ್ಯಾ, ಇಂಡಿಯಾ ಮತ್ತು ಚೈನಾ. ಇದು ಸಾಕಾರ ಆಯ್ತು ಅಂದ್ರೆ ಇಲ್ಲಿ ಡಾಲರ್ ನ ಅತಾಪತಾನೇ ಇಲ್ಲ. ಎಲ್ಲವೂ ಲೋಕಲ್ ಕರೆನ್ಸಿನಲ್ಲೇ ವ್ಯಾಪಾರ ಆಗೋಗ್ಬಿಡುತ್ತೆ. ಆಗ ಅಮೆರಿಕದ ಕತೆ ಏನು ಗೋವಿಂದ. ಅಲ್ಲಿಂದ ಅಮೆರಿಕದ ಡಾಲರ್ ಸಾಮ್ರಾಜ್ಯದ ಪತನ ಶುರುವಾದಂತೇನೆ ಸರಿ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.